ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ಭಾರತ್ ಅಕ್ಕಿ ಅಂದರೆ ಕೇವಲ 29 ರೂಪಾಯಿಗೆ 1 kg ಅಕ್ಕಿನ ನೀಡ್ತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ಈಗ ನಾನು ಇಲ್ಲಿ ಮಾಹಿತಿನ ತಂದಿದ್ದೀನಿ ಸ್ನೇಹಿತರೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಈಗ ಯೋಜನೆ ಶುರುವಾಗಿ, ಕೇಂದ್ರ ಸರ್ಕಾರದ ಯೋಜನೆ ಶುರುವಾಗಿ 2 ವಾರಗಳೇ ಕಳೆದರೂ ಕೂಡ ಕರ್ನಾಟಕದಲ್ಲಿ ಅಕ್ಕಿ ಎಲ್ಲಿ ಸಿಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಜನಸಾಮಾನ್ಯರಿಗೆ ಇನ್ನೂ ಸಿಕ್ಕಿಲ್ಲ. ಸೊ ಈ ಗೊಂದಲಗಳಿಗೆ ಈ ವಿಡಿಯೋನಲ್ಲಿ ನಾನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡೋಣ ಬನ್ನಿ, ಈ 29 ರೂಪಾಯಿಯ ಭಾರತ್ ಅಕ್ಕಿ ಎಲ್ಲಿ ಸಿಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ, ಮತ್ತು ಈ ಯೋಜನೆ ಎಲ್ಲಿವರೆಗೂ ಬಂದಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ನೋಡಿ. ಕೇಂದ್ರ ಸರ್ಕಾರ ಭಾರತ್ ಅಕ್ಕಿಯ ಮಾರಾಟ ಶುರು ಮಾಡಿ ವಾರಗಳೇ ಉರುಳುತ್ತಿದೆ. ಆದರೆ ಇದುವರೆಗೂ ಸಾಮಾನ್ಯ ಜನರ ಕೈಗೆ 29 kgಯ ಭಾರತ್ ಅಕ್ಕಿ ಸಿಕ್ಕಿಲ್ಲ. ಪೂರ್ವ ಸಿದ್ಧತೆ ಇಲ್ಲದೆ ಕೇಂದ್ರ ಸರ್ಕಾರದ ಯೋಜನೆ ಜಾರಿಯಾಗಿದ್ದು ಶುರುವಲ್ಲೇ ವಿಘ್ನ ಎದುರಾಗಿದೆ. ಅದರಲ್ಲೂ ಆರಂಭದಲ್ಲಿಯೇ ಅಕ್ಕಿ ಕೊರತೆಯ ವಿಘ್ನ ಎದುರಾಗಿದೆ. ಭಾರತ್ ಅಕ್ಕಿ ಎಲ್ಲಿ ಸಿಗುತ್ತೆ, ಎಷ್ಟು ಸಿಗುತ್ತೆ, ಯಾರಿಗೆ ಸಿಗುತ್ತೆ ಎಂಬ ಬಗ್ಗೆ ಯಾರ ಬಳಿಯೂ ಉತ್ತರವಿಲ್ಲ. ಸೊ ನೋಡಿ, ಸಂಸದರ ಬಳಿಯೂ ಕೂಡ ಇದಕ್ಕೆ ಆನ್ಸರ್ ಇಲ್ಲ. ಭಾರತ್ ಅಕ್ಕಿ ಎಲ್ಲಿ ಸಿಗುತ್ತೆ ಕರ್ನಾಟಕದಲ್ಲಿ ನೋಡೋಣ ಬನ್ನಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಭಾರತ್ ಅಕ್ಕಿ ಯೋಜನೆ ಜಾರಿಯಾಗಿ ವಾರಗಳೇ ಕಳೆದರೂ ಕೈಗೆಟುಕುವ ದರದ ಅಕ್ಕಿ ರಾಜ್ಯದ ಶ್ರೀಸಾಮಾನ್ಯರ ಮನೆ ಸೇರಿಲ್ಲ. ಪೂರ್ವ ಸಿದ್ಧತೆ ಇಲ್ಲದೆ ತರಾತುರಿಯಲ್ಲಿ ಯೋಜನೆ ಅನುಷ್ಠಾನಗೊಳಿಸಿದ ಪರಿಣಾಮ ಕೇಂದ್ರ ಸರ್ಕಾರದ ಯೋಜನೆಗೆ ಆರಂಭದಲ್ಲೇ ಅಕ್ಕಿ ಕೊರತೆಯ ವಿಘ್ನ ಎದುರಾಗಿದೆ ನೋಡಿ. ಯೋಜನೆಯಡಿ ಜನರಿಗೆ ವಿತರಿಸಲು ಅಕ್ಕಿ ದಾಸ್ತಾನಿನ ಕೊರತೆ ಕಾಡುತ್ತಿದ್ದು, ಕೇಂದ್ರವು ಅಕ್ಕಿಗಾಗಿ ವರ್ತಕರು ಹಾಗೂ ಗಿರಣಿಗಳ ಮೊರೆ ಹೋಗಿದೆ. ಅಕ್ಕಿ ವಿತರಿಸಲೇಬೇಕಾದ ಅಡಕತ್ತರಿಯಲ್ಲಿ ಸಿಲುಕಿರುವ ಸರ್ಕಾರ ಗಿರಣಿ ಮತ್ತು ವರ್ತಕರ ಬಳಿ ಅಕ್ಕಿ ಹಾಗೂ ಭತ್ತದ ದಾಸ್ತಾನಿನ ಲೆಕ್ಕ ಕೇಳಿದೆ. ಮತ್ತೊಂದೆಡೆ ಯೋಜನೆ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಇಲ್ಲದ ಕಾರಣ ಅಕ್ಕಿಗಾಗಿ ಅಲೆದಾಡುವ ಸ್ಥಿತಿ ಸೃಷ್ಟಿಯಾಗಿದೆ. ಅಕ್ಕಿ ಎಲ್ಲಿ ಸಿಗುತ್ತದೆ, ಯಾರು ಖರೀದಿಸಬಹುದು, ಎಷ್ಟು ಪ್ರಮಾಣದಲ್ಲಿ ಖರೀದಿಸಬಹುದು ಎಂಬ ಸಂಗತಿಗಳು ಪ್ರಶ್ನೆಯಾಗಿಯೇ ಉಳಿದಿವೆ. ರಾಜ್ಯದಲ್ಲಿ BPL ಕಾರ್ಡ್ ಇರುವವರಿಗೆ ಉಚಿತವಾಗಿ ಪ್ರತಿ ವ್ಯಕ್ತಿಗೆ 5 kg ಅಕ್ಕಿ ವಿತರಿಸಲಾಗುತ್ತಿದೆ. APL ಪಡಿತರ ಚೀಟಿ ಹೊಂದಿರುವವರಿಗೆ ಕೆಜಿಗೆ 15 ರೂನಂತೆ 10 kg ಅಕ್ಕಿ ವಿತರಿಸಲಾಗುತ್ತಿದೆ. ಆದರೆ ಈ 2 ಬಗೆಯ ಪಡಿತರ ಚೀಟಿ ಇಲ್ಲದ ಲಕ್ಷಾಂತರ ಕುಟುಂಬಗಳು ರಾಜ್ಯದಲ್ಲಿವೆ. ಇವರಲ್ಲೂ ಬಡತನದಿಂದ ಬಳಲುತ್ತಿರುವವರ ಸಂಖ್ಯೆ ಸಾಕಷ್ಟಿದೆ. ನಾನಾ ಕಾರಣಗಳಿಂದ ವಲಸೆ ಬಂದವರು, ಕೂಲಿ ಕಾರ್ಮಿಕರು, ಪಡಿತರ ಚೀಟಿ ಹೊಂದಿಲ್ಲದವರು 29 ರೂಗೆ ಗುಣಮಟ್ಟದ ಅಕ್ಕಿ ಸಿಗುತ್ತದೆ ಎಂದು ಖುಷಿಪಟ್ಟಿದ್ದರು. ಆದರೆ ರಾಜ್ಯದಲ್ಲಿ ಎಲ್ಲಿಯೂ ಭಾರತ್ ಅಕ್ಕಿಯ ಸುಳಿವಿಲ್ಲ ನೋಡಿ. BJಪಿಯವರನ್ನೇ ಕೇಳಿ ಅಂತ ಯಾರು ಹೇಳಿದ್ದಾರೆ ಅಂತಂದರೆ, ಯೋಜನೆ ಬಗ್ಗೆ ಆರಂಭದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ದ ಕೇಂದ್ರವು ಭಾರತ್ ಅಕ್ಕಿ ವಿತರಣೆಯಲ್ಲಿ ಸೋತಿದೆ. ದಿನಸಿಗೆ ಹೆಸರಾದ APMCಯನ್ನು ಕೇಳಿದರೆ ನಮಗೆ ಗೊತ್ತಿಲ್ಲ, BJಪಿಯವರನ್ನ ಕೇಳಿ ಅನ್ನುತ್ತಾರೆ. ಬೆಂಗಳೂರು BJP ಘಟಕದವರನ್ನು ಸಂಪರ್ಕಿಸಿದರೆ ನಾವು ಇನ್ನೂ ಯೋಜನೆ ಬಗ್ಗೆ ತಿಳಿಯಬೇಕಿದೆ, ಸ್ವಲ್ಪ ಕಾಲಾವಕಾಶ ಕೊಡಿ ಎನ್ನುತ್ತಾರೆ. ಹಾಗಾದರೆ ಕಡಿಮೆ ಬೆಲೆಗೆ ಗುಣಮಟ್ಟದ ಭಾರತ್ ಅಕ್ಕಿ ಕೊಡುತ್ತೇವೆ ಎಂದು ಹೇಳಿದ್ದೇಕೆ ಎಂಬ ಪ್ರಶ್ನೆ ಜನರ ಮನದಲ್ಲಿ ರಿಂಗಣಿಸುತ್ತಿದೆ. ಒಟ್ಟು 6 ಟನ್ ಅಕ್ಕಿಯನ್ನು ಬಿಕರಿ ಮಾಡಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ. ಯಾವಾಗ ಅಂದರೆ ಫೆಬ್ರವರಿ 2ರಂದು ಭಾರತ್ ಅಕ್ಕಿ ಯೋಜನೆಗೆ ಚಾಲನೆ ನೀಡಲಾಗಿದೆ. ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಅದನ್ನು ನಾಫೆಡ್ ಅಂತ ಕರೀತಾರೆ ಸ್ನೇಹಿತರೆ. ಇದು ರಿಯಾಯಿತಿ ದರದಲ್ಲಿ ಭಾರತ್ ಅಕ್ಕಿ, ಬೇಳೆ, ಗೋಧಿ ಹಿಟ್ಟಿನ ಮಾರಾಟದ ಜವಾಬ್ದಾರಿಯನ್ನು ಹೊತ್ತಿದೆ. ಹಾಗೆ ಬೆಂಗಳೂರಿನಲ್ಲಿ 5 ಮೊಬೈಲ್ ವ್ಯಾನ್ಗಳು ಸೇರಿದಂತೆ ರಾಜ್ಯದೆಲ್ಲೆಡೆ ಬೆರಳೆಣಿಕೆ ಮೊಬೈಲ್ ವ್ಯಾನ್ಗಳ ಮೂಲಕ ಅಕ್ಕಿ ಮಾರಾಟ ಮಾಡಲಾಗುತ್ತಿದೆ. ಭಾರತ್ ಅಕ್ಕಿಗೆ ಗ್ರಾಹಕರಿಂದ ಹೆಚ್ಚಿನ ಬೇಡಿಕೆ ಇದ್ದು ಈವರೆಗೆ ಸುಮಾರು 600 ಟನ್ ಅಕ್ಕಿ ಬಿಕರಿಯಾಗಿದೆ ಎಂದು ನಾಫೆಡ್ ಸಂಸ್ಥೆ ತಿಳಿಸಿದೆ ಸ್ನೇಹಿತರೆ. ಸದ್ಯ ಬೆಂಗಳೂರಿನ ಮೌಂಟ್ ಕಾರ್ಮೆಲ್ ಕಾಲೇಜು ಸಮೀಪದ ನಾಫೆಡ್ ಕಚೇರಿ ಆವರಣದಲ್ಲಿ ಮೊಬೈಲ್ ವ್ಯಾನ್ಗಳು ಮತ್ತು ರಿಲಯನ್ಸ್ ಮಳಿಗೆಗಳಲ್ಲಿ ಭಾರತ್ ಅಕ್ಕಿ ಮಾರಾಟ ಮಾಡಲಾಗುತ್ತಿದೆ. ಆಸಕ್ತರು ಹೆಸರು ಮತ್ತು ದೂರವಾಣಿ ಸಂಖ್ಯೆ ಕೊಟ್ಟು ಪ್ರತಿ ವ್ಯಕ್ತಿ 10 kg ಅಕ್ಕಿ ಖರೀದಿಸಬಹುದು. ಕೆಲವೆಡೆ ಗೋಧಿ ಹಿಟ್ಟು ಕೂಡ ವಿತರಿಸಲಾಗುತ್ತಿದೆ. ಪ್ರತಿ ಕೆಜಿಗೆ 27.50 ರೂನಂತೆ 10 kg ಗೋಧಿ ಹಿಟ್ಟು ಖರೀದಿಸಬಹುದು. ಬೆಂಗಳೂರು ಹೊರತುಪಡಿಸಿ ಆಯ್ದ ಜಿಲ್ಲೆಗಳಲ್ಲಿ ಕಡಲೆಬೇಳೆಯನ್ನು ಪ್ರತಿ ಕೆಜಿಗೆ 60 ರೂನಂತೆ 5 kg ಸಾಮರ್ಥ್ಯದ ಬ್ಯಾಗ್ ನೀಡಲಾಗುತ್ತಿದೆ ಎಂದು ನಾಫೆಡ್ನ ಕರ್ನಾಟಕ ವಿಭಾಗದ ಮುಖ್ಯಸ್ಥೆ ಜ್ಯೋತಿ ಪಾಟೀಲ್ ತಿಳಿಸಿದ್ದಾರೆ. ಸೊ ಇದು ನಮ್ಮ ರಾಜ್ಯದಲ್ಲಿ ಭಾರತ್ ಅಕ್ಕಿಯ ಪರಿಸ್ಥಿತಿ ಸ್ನೇಹಿತರೆ. ಸೊ ಎಲ್ಲ ಕಡೆ ಅಕ್ಕಿ ಯಾವಾಗ ಸಿಗುತ್ತೆ ಮಾಹಿತಿ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಚಾನಲ್ ನೋಡ್ತಾ ಇರಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.